ವೈದ್ಯರು ಹಣದ ವ್ಯಾಮೋಹಕ್ಕೆ ಒಳಗಾಗದೆ ಬಡ ಜನರ ಆರೋಗ್ಯ ಸೇವೆ ಮಾಡಿದಾಗ ಮಾತ್ರ ಅವರ ಜೀವನ ಸಾರ್ಥಕವಾಗುತ್ತದೆ. ಬಡವರಿಗೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ಸಿಗಬೇಕು ಎಂದು ರುದ್ರಾಕ್ಷಿ ಮಠದ ಗುರುಸಿದ್ಧ ಸ್ವಾಮೀಜಿ ಹೇಳಿದರು. ಬೆಳಗಾವಿಯ ಸದಾಶಿವನಗರದಲ್ಲಿ ಕಾಮಾಖ್ಯ ಡಯಾಗ್ನೋಸ್ಟಿಕ್ ಮತ್ತು ಸಂಶೋಧನಾ ಪ್ರಯೋಗಾಲಯ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ಬೆಳಗಾವಿಯಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ಮರೀಚಿಕೆಯಾಗಿದೆ. ಎಲ್ಲರೂ ನೆರೆಯ ಜಿಲ್ಲೆಗೆ ಹೋಗುತ್ತಿದ್ದಾರೆ. ಕಡಿಮೆ ವೆಚ್ಚದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ದೊರೆಯಬೇಕು ಎಂದರು. ಸಮಾಜಕ್ಕೆ ಉಪಯೋಗ ಆಗುವ ಕೆಲಸ ಕಾಮಾಖ್ಯ ಪ್ರಯೋಗಾಲಯ ಕೈಗೊಂಡಿರುವ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಸಂಶೋಧನಾ ಪ್ರಯೋಗಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂತಹ ಸನ್ಮಾನ್ಯ ಡಿಸಿಪಿ ಶ್ರೀ ನಾರಾಯಣ ಬೆಳವಣಿಗೆ ಆದಿಯಾಗಿ ವೇದಿಕೆ ಮತ್ತು ಎಲ್ಲ ಗೌರವಾನ್ವಿತ ವೈದ್ಯಾಧಿಕಾರಿಗಳೇ, ವೈದ್ಯರೇ, ಸುದ್ದಿ ಹಾಗೂ ದೂರಸಂಪರ್ಕ ಮಿತ್ರರೇ, ಗೌರವಾನ್ವಿತ ಸಿಬ್ಬಂದಿ ವರ್ಗದ ಎಲ್ಲ ಗೌರವಿತರೇ, ಈ ಸಮಾರಂಭ ಉಪಸ್ಥಿತಿರುವಂತಹ ಎಲ್ಲ ಶರಣೋತ್ಸವದಲ್ಲಿ ನಿಮ್ಮೆಲ್ಲರಿಗೂ ಶರಣೋತ್ಸವ. ಬೆಳಗಾವಿ ನಗರ ಬೆಳೆದಂಗೆಲ್ಲ ಜನಸಂಖ್ಯೆ ಬೆಳೀತಾ ಹೋಗ್ತಾ ಇದೆ. ಇತ್ತಿತ್ತಲಾಗಿ ಅನೇಕ ರೋಗ ರುಜಿನಗಳು, ವೈರಸ್ಗಳು ಬೆಳೀತಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ವರ್ಷ, 2 ವರ್ಷದಲ್ಲಿ ಹೊಸ ಹೊಸ ವೈರಸ್ಗಳು ಬರ್ತಾವೆ. ಇವತ್ತು ಜನರಿಗೆ ಅವುಗಳ ತಕ್ಷಣ ಉಪಚಾರ ಮಾಡಿಸಲು ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಆರ್ಥಿಕ ತೊಂದರೆ, ಬೆಂಗಳೂರು, ಬಾಂಬೆ, ಬೇರೆ ಬೇರೆ ಕಡೆ ಹೋಗಬೇಕಾಗ್ತದೆ. ಅದಕ್ಕಾಗಿ ಜನರು ಅಲಕ್ಷ್ಯ ಮಾಡೋದ್ರಿಂದ ಇವತ್ತು ನಮ್ಮ ಜನರು ಬಹಳ ಸಾವಿಗೀಡಾಗ್ತಾ ಇದ್ದಾರೆ. ಆರ್ಥಿಕ ಒಂದು ಕಾರಣ, ನಿರಕ್ಷರ ಒಂದು ಕಾರಣ, ಬರ್ತನೂ ಕಾರಣ. ಅದಕ್ಕೆ ಈ ಕಾಮಾಖ್ಯ ಸಂಶೋಧನಾ ಪ್ರಯೋಗಾಲಯ ಮಾಡಿದ ಮೂಲ ಉದ್ದೇಶ, ಯಾವುದೇ ಒಂದು ರೋಗದ ಚಿಕಿತ್ಸೆ ಮಾಡಬೇಕಾದ್ರೆ ಮುಂಬೈಗೆ, ಬೆಂಗಳೂರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಅಲ್ಲಿ ಸಿಗುವಂತಹ ಎಲ್ಲ ಸೌಲಭ್ಯಗಳು ಕಡಿಮೆ ಬೆಲೆಯಲ್ಲಿ ಬಡವ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರಲ್ಲ, ಅವರೆಲ್ಲರೂ ಕೂಡ ಧನ್ಯವಾದಕ್ಕೆ ಪಾತ್ರರಾಗಿದ್ದಾರೆ ಎನ್ನುವ ಮಾತನ್ನ ನಾನು ಹೇಳಬಯಸ್ತಾ ಇದ್ದೀನಿ. ನಿಜವಾಗಿ ವೈದ್ಯರು ಕೇವಲ ಹಣದ ಬೆನ್ನು ಹತ್ತಬಾರದು. ಯಾಕಂದ್ರೆ ಯಾವುದನ್ನು ನಾನು ಬಹಳ ಸಲ ಹೇಳ್ತಿರ್ತೇನೆ, ನೀವು ವೈದ್ಯರು ಮುಖ್ಯಾವಸ್ಥೆಯಲ್ಲಿದ್ದಾಗ ನೀವು ಸತ್ತ ಮೇಲೆ ಜನರನ್ನು ನೀವು ಗೌರವ ಕೊಡಬೇಕು, ನಿಮ್ಮನ್ನು ನಡೆಸಿ ಕಣ್ಣೀರು ತೆಗಿಬೇಕು. ಇವತ್ತು ನಮ್ಮ ಬೆಳಗಾವಿಯಲ್ಲಿ ಬಹಳ ಡಾಕ್ಟರ್ಸ್ ಇದ್ದಾರೆ. ಇವತ್ತು ಅವರು ಎಲ್ಲರ ಕಂಡರು ಎಲ್ಲರೂ ಕೂಡ ಕೈ ಮುಗಿತಾರೆ, ಅವ್ರನ್ನ ಸ್ಮರಣೆ ಮಾಡ್ತಾರೆ. ಹಾಗಾದಾಗ ಮನುಷ್ಯ ಜೀವನ ಸಾರ್ಥಕ ಆಗ್ತದೆ. ಇಲ್ಲಕ್ಕ ವೈದ್ಯರು ನೋಡಿದಾಗ ಹೋದ್ರಂದ್ರೆ ಅವ್ರ ಜೀವನ ಸಾರ್ಥಕ ಅಲ್ಲ. ಅವರ ಸಮಾಜ ಸೇವೆ ಸಮಾಜ ಸೇವೆ ಅಲ್ಲ. ಅದಕ್ಕಾಗಿ ಹಣ ಗಳಿಸಬೇಕು, ಗಳಿಸಬಾರದು ಅಂತ ಹೇಳೋದಲ್ಲ. ಜನರ ಪರಿಸ್ಥಿತಿನ ಅರಿತುಕೊಂಡು, ಜನರ ತೊಂದರೆ ಅರಿತುಕೊಂಡು ನಾವು ಆದಷ್ಟು ಜನರಿಗೆ ಸಹಾಯ ಆಗುವಂತ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ನಮ್ಮ ಹೆಸರು ಅಜರಾಮರ ಹೋಗ್ತಾ ಇದೆ. ಯಾಕಂದ್ರೆ ಇವತ್ತು ವೈದ್ಯಕೀಯ ಕಾರ್ಯ ಅಂದ್ರೆ ದೇವರ ಸೇವೆ ಆಗಿದ್ದು. ರೋಗಿಗಳಲ್ಲಿ ನೀವು ದೇವರನ್ನಾಗಿ ಕಾಣಬೇಕು, ಅವರಿಗೆ ಎಲ್ಲ ರೀತಿ ಸೌಲಭ್ಯ ಕೊಡೋ ಪ್ರಯತ್ನ ಮಾಡಬೇಕು. ಇವತ್ತು ನಿಮ್ಮ ಕಾರ್ಡದ ಬಗ್ಗೆ ನೀವು ಹೇಳಿದ್ರಿ, ಬಹಳ ಒಳ್ಳೆ ಕಾರ್ಯ ಇದು. 30% ಡಿಸ್ಕೌಂಟ್ ಕೊಡೋದು ಮಾಡಿದಾರಲ್ಲ, ಇದು ಬಹಳ ಒಳ್ಳೆ ಕಾರ್ಯ. ಯಾರು ಮಾಡೋದಲ್ಲ ಇದನ್ನ ನೀವು ಕಾಮಾಖ್ಯ ಡಯಾಗ್ನೋಸ್ಟಿಕ್ ಮಾಡಿದಾರಲ್ಲ, ಬಹಳ ಒಳ್ಳೆ ಕಾರ್ಯ ಮಾಡಿದಿರಿ. ಇಲ್ಲಿ ಎಲ್ಲ ಸೌಲಭ್ಯಗಳನ್ನು ಅಡ್ಡಾಡಿ ಬಂದೆ, ಬಹಳ ಸ್ವಚ್ಛ ಅದ, ಬಹಳ ಕ್ಲೀನ್ ಅದ. ಇಲ್ಲಿರುವಂತಹ ವೈದ್ಯರೆಲ್ಲರೂ ಕೂಡ ಅನುಭವಗಳಿದ್ದಾರೆ, ಸಾಕಷ್ಟು ಅನುಭವ ಪಡೆದವರಿದ್ದಾರೆ. ಮತ್ತು ಇಲ್ಲಿ ಸಿಬ್ಬಂದಿವರೆಗೂ ಕೂಡ ಬಹಳ ಚೆನ್ನಾಗಿದ್ದಾರೆ.
ಮತ್ತು ಇದಕ್ಕಿರುವಂತಹ ಎಲ್ಲ ಡೈರೆಕ್ಟರ್ ಕೂಡ ನಮ್ಮ ಅನಿಲ್ ಪಾಟೀಲ್ ಅವರು ಫೈನಾನ್ಸಿಂಗ್. ಇವತ್ತು ನನ್ನ ಆರೋಗ್ಯ ಸರಿ ಇಲ್ಲ, ಆದ್ರೆ ಅನಿಲ್ ಪಾಟೀಲ್ ಅವರು ಬಹಳ ವರ್ಷದಿಂದ ನನಗೆ ಅವ್ರ ಫೈನಾನ್ಸ್ ಓಪನಿಂಗ್ ಆಯ್ತು, ಅವ್ರ ಮನೆ ಗೃಹ ಪ್ರವೇಶ ಆಯ್ತು, ಅವ್ರದ್ದು ಏನೇ ಇದ್ರು ಕೂಡ ಯಾವ ಕಾರ್ಯಕ್ರಮನ ನಾನು ಬಿಟ್ಟು ಮಾಡಿಲ್ಲ. ಅವರು ಅವರ ಅಭಿಮಾನದ ಮೇಲೆ, ಅವ್ರ ಪ್ರೀತಿಯ ಮೇಲೆ ಕಾರ್ಯಕ್ರಮ ಒಪ್ಪಿಕೊಂಡು ನಾನು ಇವತ್ತಿಗೆ ಬಂದು ಉದ್ಘಾಟನೆ ಮಾಡಿದೆ. ಬಹಳ ಸಂತೋಷ ಆಯ್ತು ನನಗೆ. ಯಾಕಂದ್ರೆ ಒಂದೊಂದು ಡಯಾಗ್ನೋಸ್ಗೆ ಎಲ್ಲಿ ಹೋಗ್ಬೇಕಾಗ್ತದಪ್ಪ, ಬಡವರು ಸಾಧ್ಯ ಆಗೋದಿಲ್ಲ. ಎಲ್ಲ ರೋಗಗಳು ಚಿಕಿತ್ಸೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ವರ್ಷಕ್ಕೊಂದ್ಸಲ ಕಾರ್ಮಿಕರು ಕೂಡ ಬಂದು ಇಲ್ಲಿ ತಮ್ಮ ಚಿಕಿತ್ಸೆಯನ್ನು ಪಡೆಯುವಂತಹ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಸಮಾಜ ಉಪಯೋಗ ಆಗುವಂತ ಎಲ್ಲ ಕಾರ್ಯಕ್ರಮಗಳನ್ನ ಈ ಕಾಮಾಖ್ಯ ಲ್ಯಾಬೋರೇಟರಿ ಹಮ್ಮಿಕೊಂಡಿರುವುದು ಬಹಳ ಸಂತೋಷ. ಇದೇ ರೀತಿಯಾಗಿ ಈ ಸಂಸ್ಥೆ ಜನಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬೆಳಗಾವಿಯಲ್ಲಿ ಎಲ್ಲ ಜನರಿಗೂ, ಶ್ರೀಮಂತರು, ಮಧ್ಯಮ ವರ್ಗ, ಬಡ ಜನರಿಗೆ ಅನುಕೂಲವಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಮತ್ತೊಮ್ಮೆ ಇಲ್ಲಿ ಸಿಬ್ಬಂದಿ ವರ್ಗದವರಿಗೆ, ವೇದಿಕೆ ಬಂತಹ ಎಲ್ಲ ಗೌರವ ವೈದ್ಯರಿಗೆ, ಕಾರ್ಯಕರ್ತರಿಗೆ ನನ್ನ ಅನಂತ ಧನ್ಯವಾದ ಹೇಳಿ ನನ್ನ ಮಾತು ಕೊಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಐ.ಪಿ. ಗಡಾದ್ ಮಾತನಾಡಿ, ಕೆಎಲ್ಇ ಒಳಗೆ ಹೋದ್ರೆ ಜೇಬು ಖಾಲಿ ಆಗುತ್ತದೆ ಎಂದು ಜನ ಭಾವಿಸಿರುವ ಈ ದಿನಗಳಲ್ಲಿ ಒಂದೇ ಸೂರಿನಡಿ ಸಕಲ ಸೌಲಭ್ಯಗಳನ್ನು ಒದಗಿಸಲು ಈ ಪ್ರಯೋಗ ಇಟ್ಟಿರುವ ಹೆಜ್ಜೆ ಶ್ಲಾಘನೀಯ ಎಂದು ಹೇಳಿದರು. ಈ ಒಂದು ವೇದಿಕೆಯನ್ನು ಅಲಂಕರಿಸಿದಂಥ ಸನ್ಮಾನ್ಯ ಬರ್ಮನಿ ಸಾಹೇಬರೇ, ಕಿರಣ್ ಪಾಟೀಲ್ ಅವರೇ, ಶಶಿಕಾಂತ್ ಅವರೇ, ಜಂಬಿಗಿ ಅವರೇ, ನಮ್ಮ ಮಗಳಾದಂಥ ಸುರೇಶ್ ಮೇದಾರ್ ಮಗಳಾದಂಥ ಪ್ರೀತಿ ಅವರೇ, ಹಾಗೂ ಇನ್ನಿತರ ಎಲ್ಲ ಮಹಿಳೆಯವರೇ, ಎಲ್ಲ ಗಣ್ಯಮಾನ್ಯರೇ ಹಾಗೂ ಎಲ್ಲ ಗೌರವಾನ್ವಿತರೇ, ನಾನು ಪೂಜ್ಯರ ಜೊತೆ ಮೇಲೆ ಒಂಚೂರು ಲಾಭೆಲ್ಲ ಓಡಾಡ್ಬೇಕಾದ್ರೆ ಅಜ್ಜವ್ರು ಒಂದು ಮಾತು ಕೇಳಿದ್ರು ನನಗೆ, ಇಲ್ಲಿ ಎಲ್ಲ ಅಕ್ಕವಿಲ್ರಿ ಅಂತೇಳಿ, ಎಲ್ಲ ಟೆಸ್ಟ್ ಅಕ್ಕವಿಲ್ರಿ ಅಂತೇಳಿ. ಯಾಕದನ್ನು ಕೇಳ್ತಾ ಇದ್ದಾರೆ ಅಂದ್ರೆ, ಸಾಕಷ್ಟು ನಮ್ಮ ಜನಕ್ಕೆ ಕೇಳಿಯಾಗ ಹೋದ್ರೆ ಪೂರ ಕಿಸೆನೆ ಖಾಲಿ ಆಕತ್ತ ಅನ್ನೋದು ಒಂದು, ಹಿಂಗನ್ನು ಸಲ ಪೂರ ಅಂಜಿ ಇಲ್ಲ KMCಗೆ ಹೋಗಂತಾರೋ, ಬೆಂಗಳೂರು ಹೋಗಂತಾರೋ, ಮುಂಬೈ ಹೋಗಂತಾರೋ. ಅದು ಟೆಸ್ಟ್ ಬರೋ ಹೊತ್ತಿಗೆ ಅಂದ್ರೆ 8 ದಿನ ಆಗ್ಬಿಡುತ್ತೆ. ಆ ಒಂದು ಅಂಜಿಕೆಗೆ ಪೂಜ್ಯರ ಆ ರೀತಿ ಕೇಳ್ತಾ ಇದ್ರು. ನಾ ಇದನ್ನ ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ, ಖಂಡಿತವಾಗ್ಲೂ ಈಗ ದಿನ ಬದಲಾಗ್ತಾ ಇದ್ದಾವೆ. ಈಗ ನಾವು ಒಂದು 35 ವರ್ಷಗಳ ಹಿಂದೆ ಏನು ನೋಡ್ತಾ ಇದ್ವಿ, ಆಗಿನ ಜಡ್ಗಳು ಕಡಿಮೆ ಇದ್ದು, ಆಗಿನ ರೋಗಗಳನ್ನೆಲ್ಲ ನಾವು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಮೇಲೆ ಡಯಾಗ್ನೋಸಿಸ್ ಮಾಡ್ತಾ ಹೋಗ್ತಾ ಇದ್ವಿ. ನಮಗೆ ಇವನ್ ಅವಾಗ CT ಸ್ಕ್ಯಾನ್ ಅಂದ್ರೆ ಅವೆಲ್ಲ ಲಂಡನ್ನೇ, ನಮಗಲ್ಲ, ನಾವು ಅಮೇರಿಕಾದಾಗ ನಾವು ಅದನ್ನ ಓದ್ತಾ ಇರಲಿಲ್ಲ ಕೂಡ. ಅವಾಗ ಅದು ನಮ್ಗೆ ಸಿಗೋದಿಲ್ಲ ಬಿಡುತ್ತೆ. ಆದರೆ ಇವಾಗ ಪ್ರತಿಯೊಂದಕ್ಕೂ ಕೂಡ MRI, CT ಸ್ಕ್ಯಾನ್ ಬಿಡ್ರಿ, MRI ಬಂದಿದೆ. ಈಗ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಎಲ್ಲ ಆಗ್ತಾ ಇದೆ, ಅಂದ್ರೆ RT-PCR ಎಲ್ಲ ಮಾಡ್ತಾ ಇದ್ದಾರೆ. ಪೂಜ್ಯರಿಲ್ಲ, ವೈರಸ್ಗಳು ಭಾಳ ಬಂದಾವಂತೆ, ಸಿಕ್ಕಾಬಿಟ್ಟೆ ದಿನ ಒಂದಕ್ಕೆ ಹೋದ್ರು. ಈಗ ಮತ್ತೀಗ ನಮ್ಮ ಮಾಧ್ಯಮ ಮಿತ್ರರು ಎಬೋಲಾ ಬಗ್ಗೆ ಕೇಳಕ್ ಶುರು ಮಾಡ್ತಾರೆ. ಈಗ ಅದು ಎಲ್ಲೋ ಇರ್ತದೆ, ನಮ್ಮ ದೇಶಕ್ಕೆ ಕಾಲಿಟ್ಟಿರೋದಿಲ್ಲ. ಆದರೂ ಕೂಡ ಕೆಲವೊಂದು ಡಯಾಗ್ನೋಸಿಸ್ ಅತಿ ಅವಶ್ಯ ಆಗ್ತಾವೆ. ನಾನು ಒಬ್ಬ ಸಾರ್ವಜನಿಕ ಈ ಆರೋಗ್ಯ ಕ್ಷೇತ್ರದಲ್ಲಿ ಇರೋದ್ರಿಂದ ನಾನು ನೋಡ್ತಾ ಇದ್ದೀನಿ, ಸಾಕಷ್ಟು ಬಡವರಿಗೂ ಕೂಡ ಹೆಲ್ಪ್ ಆಗಬೇಕು. ಪಾಟೀಲ್ ಹೇಳ್ತಾ ಇದ್ರು, ನಾವು ಒಂದು ಕಾರ್ಡ್ ಮಾಡಿದ್ದೀವಿ, ಅವ್ರಿಗೂ ಅನುಕೂಲ ಆಗುತ್ತೆ. ಇದು ಒಂದು ಸಂತೋಷದಾಯಕ ವಿಷಯನೇ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಬರೀ ಸರ್ಕಾರಿ ಒಂದೇ ಅಲ್ಲ, ಸರ್ಕಾರಿ ಅರೌಂಡ್ 45% ಆದರೆ 55% ನಮ್ಮ ಪ್ರೈವೇಟ್ ವೈದ್ಯಕೀಯ ಸೇವೆ ನೀಡ್ತಾ ಇದೆ. ಅಂದರೆ ಈಗ ನಾವು ಪ್ರೈವೇಟನ್ನು ಬಿಟ್ಟು ಅಂತಂದ್ರೆ ನಮ್ಮ ಜನರಿಗೆ ಪೂರ್ತಿಯಾಗಿ ಆರೋಗ್ಯ ಸೇವೆ ನೀಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಟ್ಟದಲ್ಲಿ ಬಡವರಿಗೆ ಕೈಗೆಟುಕುವ ದರದಲ್ಲಿ ಪೂಜ್ಯರು ಹೇಳಿದಂಗೆ ಅವರಿಗೆ ಹೊರೆಯಾಗದಂತೆ, ಆರ್ಥಿಕ ಹೊರೆಯಾಗದಂತೆ ತಾವೆಲ್ಲರೂ ಕೂಡ ಒಂದು ಬೆಳಗಾವಿ ಜನತೆಗೆ ಅತ್ಯುತ್ತಮ ಆರೋಗ್ಯ ಸೇವೆ ನೀಡುವಲ್ಲಿ ತಮ್ಮ ಮಾತ್ರ ಸೇವೆಯನ್ನು ನೀಡ್ತೀರಿ. ಮುಂದೆಲ್ಲ ತಮಗೆ ತಾವು ಕೂಡ ಉತ್ತರೋತ್ತರವಾಗಿ ಬೆಳೆದು
ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಈ ಕಾಮಾಕ್ಷಿ ಸಂಸ್ಥೆ ಬೆಳೆಸಲಿ ಅಂತ ಆಶಿಸ್ತಾ ಈ ಒಂದು ಸಮಾರಂಭಕ್ಕೆ ನನ್ನನ್ನು ಆತ್ಮೀಯವಾಗಿ ಕರೆದು ಈ ಒಂದು ಸಮಾರಂಭದಲ್ಲಿ 2 ಮಾತುಗಳನ್ನ ಹೇಳಲು ಅವಕಾಶ ನೀಡಿದಂಥ ಎಲ್ಲರಿಗೂ ವಂದನೆಗಳು. ಡಿಸಿಪಿ ನಾರಾಯಣ್ ಭರ್ಮನಿ ಮಾತನಾಡಿ, ಕೊರೋನಾ ಕಾಲದ ನಂತರ ಕ್ವಾಲಿಟಿ ಟ್ರಸ್ಟ್ ಟೆಸ್ಟ್, ಎಕನಾಮಿ ಕ್ಲಾಸ್ ಟೆಸ್ಟ್ ಮತ್ತು ಮನೆಗೆ ಬಂದು ಸೇವೆ ಸಲ್ಲಿಸುತ್ತಿರುವುದು ಬಹಳಷ್ಟು ಅನುಕೂಲಕರ ಸಂಗತಿ. ಜಿಲ್ಲೆಯ ಜನರಿಗೆ ಹಾಗೂ ಗಡಿ ಭಾಗದಲ್ಲಿ ವಾಸಿಸುವ ಜನರಿಗೆ ಉದ್ಯಮ ಎಂದು ತಿಳಿಯದೆ ಇದೊಂದು ಸೇವೆ ಎಂದು ತಿಳಿದು ಆರೋಗ್ಯ ಸೇವೆ ಸಲ್ಲಿಸಬೇಕು ಎಂದು ಕಿವಿ ಮಾತು ಹೇಳಿದರು. ಕಾಮಾಖ್ಯ ಸಂಸ್ಥೆಯ ಎಲ್ಲ ಸದಸ್ಯರೇ, ನಿರ್ದೇಶಕರೇ ಹಾಗೂ ಇಲ್ಲಿ ಹಾಜರಿರುವ ಅಭಿಮಾನಿ ಕಾಮಾಖ್ಯ ಸಂಸ್ಥೆಯ ಫಲಾನುಭವಿಗಳೇ, ಈಗ ಪೊಲೀಸ್ ಅಧಿಕಾರಿ ಏನು ಮಾತಾಡ್ಬೋದು, ಡಾಕ್ಟ್ರೇ ಹೇಳಿದ್ರು ಮತ್ತು ಸ್ವಂತ ಆಶ್ರವಸನ್ ಮಾಡಿದರು, ಸಹೋದರಿ ಸ್ವಂತ ಹೇಳಿದ್ರು ಮಾತಾಡ್ಬೇಕಂತೇಳಿ. ಪೊಲೀಸರು ಮಾತಾಡೋಕ್ಕಿಂತಲೂ ಕೆಲಸ ಮಾಡೋದು ಜಾಸ್ತಿ ಇರ್ತದೆ. ಆದರೂ ಕೂಡ 3 ವಿಷಯ ವಿಶೇಷವಾಗಿ ಮೊನ್ನೆ ಅನಿಲ್ ಪಾಟೀಲ್ರು ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದಾಗ ಚರ್ಚೆ ಮಾಡಿದ್ದು ನನಗೆ ಭಾಳ ಇಂಪ್ರೆಸ್ ಆದದ್ದು ಮತ್ತು ಹತ್ತಿರವಾಗಿ ಅನಿಸಿದ್ದು. ಇವೆಲ್ಲ ಕೊರೋನಾ ನಂತರ ಭಾಳಷ್ಟು ಜನ ನೀವೆಲ್ಲ ನೋಡಿದ್ದೀರಿ, ಟೆಸ್ಟ್ಗಳು ಯಾವ ಥರ ಟೆಸ್ಟ್ಗಳು ಆಗ್ತಾವೆ, ಅದು ರಿಪೋರ್ಟ್ಸ್ ಹೆಂಗೆ ಬರ್ತಾವೆ, ಕೆಲವೊಂದಿಷ್ಟೆಲ್ಲ ಅದು ರಿಪೋರ್ಟ್ಸ್ಗಳ ಬಗ್ಗೆನೂ ಕೂಡ ಭಾಳಷ್ಟು ವ್ಯತ್ಯಾಸಗಳು ಇರ್ತಿದ್ವು. ಈ ಸಂಸ್ಥೆ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳ್ಳೋದು, ಮಾತಾಡೋದ್ರ ಬಗ್ಗೆ ಶ್ರೀಕಾಂತ್ ಅವ್ರ ಜೊತೆ ಮಾತಾಡೋದ್ರ ಜೊತೆಗೂ ತಿಳ್ಕೊಳ್ಳೋದು 3 ವಿಷಯಗಳು. ಒಂದು, ಕ್ವಾಲಿಟಿ ಟ್ರಸ್ಟೆಡ್ ಟೆಸ್ಟ್ ಆಗ್ತದೆ, ಅಂದರೆ ಒಳ್ಳೆ ರಿಪೋರ್ಟ್ಸ್ ಸಿಗ್ತದೆ, ಸಮಯಕ್ಕೆ ಸಿಗ್ತದೆ. ಮತ್ತು ಎಲ್ಲ ಟೆಸ್ಟ್ ಆದ ನಂತರ ಬಾಂಬೆಗೋ ಹುಬ್ಳಿಗೇನೋ ಇಲ್ಲಿ ಬೆಂಗಳೂರಿಗೆ ಕಳಿಸ್ಕೊಡ್ಬೇಕಾದಂಥ ಅವಕಾಶ ಇಲ್ಲ. ಭಾಳಷ್ಟು ಟೆಸ್ಟು ಬೆಳಗಾವಿಯಲ್ಲಿ ಮತ್ತು ಸುತ್ತಮುತ್ತಲ ಪರಿಸರದಲ್ಲಿ ಆಗಲಾರುವಂಥ ಟೆಸ್ಟ್ಸು NABL ಅಪ್ರೂವ್ಡ್ ಟೆಸ್ಟ್ ಆಗ್ತದೆ. ಅಂದರೆ ಒಂಥರ ಕ್ವಾಲಿಟಿ ಟೆಸ್ಟ್ ಸಿಗೋದು ಒಂದು. ಮತ್ತು ಇನ್ನೊಂದು, ಎಕಾಡೆಮಿಕ್ ರೇಟ್ನಲ್ಲಿ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಜನರಿಗೆ ಆರೋಗ್ಯದ ಪರೀಕ್ಷೆ. ಯಾಕಂದ್ರೆ ಯಾವುದಾದ್ರು ಕೂಡ ಹೆಲ್ತ್ ಇಶ್ಯೂಸ್ ಬರ್ಬೇಕಂತೇನಿಲ್ಲ. ಇವಾಗ ನಿಮಗೆಲ್ಲ ಗೊತ್ತಿದೆ, ಇದಾದ ಕೊರೋನಾ ನಂತರ ಅಥವಾ ಮತ್ತು ಈಗಿನ ಜನಾಂಗಕ್ಕೆ ನಮ್ಮ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಪ್ರತಿಯೊಬ್ಬರು ಕೂಡ ಏನಿರ್ತಿದ್ರು ಕೂಡ 6 ತಿಂಗಳಿಗೆ ವರ್ಷಕ್ಕೊಂದ್ಸಲ ಟೆಸ್ಟ್ ಮಾಡ್ರಂತ ಬರ್ತದೆ. ಯಾವುದಾದ್ರೂ ಇದು ಬಂತು ಅಂದ್ರೆ 6 ತಿಂಗಳಿಗೆ ಟೆಸ್ಟ್ ಮಾಡಬೇಕು, ಏನಿಲ್ಲ ಅಂದ್ರೂ ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡ್ಬೇಕು. ಬೇರೆದವ್ರು ನೋಡಿ ಏನಾದ್ರು ನಮಗೊಂದು ಸಡನ್ ಆಗಿ ಏನಾದ್ರು ತೊಂದರೆ ಆಗಬಾರ್ದಪ್ಪ ಅಂತ ತಿಳ್ಕೊಂಡ್ರೆ ನಮ್ಗೆಲ್ಲರಿಗೂ ಕೂಡ ಎಂಜೈಟಿ ಮತ್ತು ಇನ್ಸೆಕ್ಯೂರಿಟಿ ಫೀಲಿಂಗ್ ಇರ್ತದೆ, ಹಿಂಗೆ ಮಾಡ್ತಿರ್ತದೆ. ಕ್ವಾಲಿಟಿ ಟೆಸ್ಟು ಪ್ಲಸ್ ಇಲ್ಲೇ ಅವೈಲೇಬಲ್, ಲೋಕಲ್ ಅವೈಲೇಬಲ್, ಮತ್ತು ನಿಮ್ಮ ಮನೆಗೆ ಬಂದು ಟೆಸ್ಟ್ ಮಾಡುವಂಥದ್ದು ಕೂಡ ಫೆಸಿಲಿಟಿ ಇಟ್ಟಿದ್ದಾರೆ. ಇದೊಂದು ವೈಶಿಷ್ಟ್ಯತೆ. ಕ್ವಾಲಿಟಿ ಟೆಸ್ಟ್ ಆಯಿತು, ಎಕನಾಮಿಕ್ ರೇಟ್ನಲ್ಲಿ ಆಯಿತು, ನಿಮ್ಮ ಮನೆಗೆ ಬಂದು ಅದು ಆರೋಗ್ಯ ನಿಮ್ಮ ಮನೆ ಬಾಗಿಲಿಗೆ ಅಂತ ಇರ್ತಾರಲ್ಲ, ಆ ಥರ ಸೇವೆ ಮಾಡಲಿಕ್ಕೆ ಎಲ್ಲ ಅವ್ರ ತಂಡದವರೆಲ್ಲ ಪಾಟೀಲ್ರು ಮತ್ತು ಎಲ್ಲ ಸ್ನೇಹಿತರು ಶ್ರೀಕಾಂತ್ ಅವ್ರದ್ದೆಲ್ಲ ಕೂಡ ಕೊಡ್ತಾ ಇದ್ದರು. ಭಾಳ ಅವಶ್ಯಕತೆ ಅದ. ಈ ಭಾಗಕ್ಕೆ ಬೆಳಗಾವಿ ಬೆಳೀತಾ ಇದೆ. ಬೆಳಗಾವಿ ಗಡಿ ಭಾಗದ ಪ್ರದೇಶ ಆಗಿರೋದ್ರಿಂದ ಗೋವಾ, ಮಹಾರಾಷ್ಟ್ರ, ಕರ್ನಾಟಕಕ್ಕೆ ಗಡಿಭಾಗದ ಪ್ರದೇಶ ಆಗಿರೋದ್ರಿಂದ ಭಾಳಷ್ಟು ಆರೋಗ್ಯ ಸೇವೆಗಳು ಮೊದಲೆಲ್ಲ ನಾವೆಲ್ಲ 30-40 ಇಯರ್ಸ್ ಬ್ಯಾಕ್ ಸಣ್ಣದೇ ಇದ್ದರೂ ಕೂಡ ಜೋರಾಗಿ ಕೆಮ್ಮಿದ್ರು ಕೂಡ ಮೆರೆಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಳ್ಳೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಆಗಿದಾವು. ಎಲ್ಲ ವೈದ್ಯಾಧಿಕಾರಿಗಳು, ನುರಿತ ವೈದ್ಯಾಧಿಕಾರಿಗಳು, ಎಲ್ಲ ಆರೋಗ್ಯ ವಿಷಯದಲ್ಲೂ ಕೂಡ ನುರಿತ ವೈದ್ಯಾಧಿಕಾರಿಗಳು ಬೆಳಗಾವಿಯಲ್ಲಿ ಒಳ್ಳೆ ಆಸ್ಪತ್ರೆಗಳಾಗಿದ್ದಾವೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು. ಜೊತೆಗೆ ಟೆಸ್ಟನ್ನು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಇರ್ತದೆ. ಕ್ವಾಲಿಟಿ ಟೆಸ್ಟ್ ಬೇಕಾಗಿರ್ತದೆ. ಸುಮ್ಮನೆ ಯಾವುದೋ ಒಂದು ಸರ್ಟಿಫಿಕೇಟ್, ಯಾವುದೋ ಒಂದು ಬ್ಲಡ್ ಟೆಸ್ಟ್ ಮಾಡಿ ಅದು ಏನಾದರೂ ಇಶ್ಯೂಸ್ ಬಂದು ಅಂತಂದರೆ ಒಂದು 2 ಕಡೆ ಟೆಸ್ಟ್ ಮಾಡಿದ್ರೆ 2 ಕಡೆನೂ ಕೂಡ ವ್ಯತ್ಯಾಸ ಆಗೋದ್ರೆ ಡಾಕ್ಟರ್ಗಳನ್ನು ಚೇಂಜ್ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಆ ನಿಟ್ಟಿನಲ್ಲಿ ಕಾಮಾಖ್ಯದವರು ಬೆಳಗಾವಿ ಮತ್ತು ಬೆಳಗಾವಿ ಪರಿಸರದಲ್ಲಿ ಬೆಳಗಾವಿ ಜಿಲ್ಲೆಯ ಜನರಿಗೆ ಒಳ್ಳೆಯ ಆರೋಗ್ಯ ಕೊಡುವ ನಿಟ್ಟಿನಲ್ಲಿ ಸಂಸ್ಥೆಯನ್ನು ಬೆಳಿಬೇಕು. ಜೊತೆಗೆ ಜಿಲ್ಲೆ ಮತ್ತು ಗಡಿ ಭಾಗದ ಪ್ರದೇಶಗಳಲ್ಲಿ ಜನರಿಗೆ ಒಳ್ಳೆಯ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ಮಾಡೋದು. ಯಾಕಂದರೆ ಬೇರೆ ರಂಗದಲ್ಲಿ, ಬೇರೆ ಉದ್ಯಮದಲ್ಲಿ ಯಶಸ್ವಿ ಈ ಕಾಮಾಖ್ಯದವರು 4 ಜನ ಏನು ಡೈರೆಕ್ಟರ್ಸ್ ಅದಾರ, ಅವ್ರು ಬೇರೆ ಬೇರೆ ಫೀಲ್ಡ್ನಲ್ಲಿ ಎಲ್ಲ ಸಕ್ಸಸ್ಫುಲ್ ಉದ್ಯಮಿಗಳು ಅದಾರು. ಅದು ಉದ್ಯಮ ಅಂತ ತಿಳ್ಕೊಳ್ಬೇಡೋದನ್ನ ಆರೋಗ್ಯ ಸೇವೆ ಒಂದು ಸೇವೆ ಮಾಡಿಕೊಡುವ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಜೊತೆಗೆ ಸಂಸ್ಥೆ ಕೂಡ ಬೆಳೆಯಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮ ಬರಲಿಕ್ಕೆ ಬಂದು ಮತ್ತೆ ತಮ್ಮ ಜೊತೆ ಕೆಲವು ಕ್ಷಣ ಇರಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಂಘಟಕರಿಗೂ ಕೂಡ ಧನ್ಯವಾದ ಮುಗಿಸ್ತಾ ಇದ್ದೀನಿ. ಬಂದವರಿಗೆ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಮಾಂತೇಶ್ ಕವಟ್ಕಿಮಠ್ ಅವರು, ಪ್ರತಿಯೊಬ್ಬ ಮನುಷ್ಯನ ಜೀವನ ಅತ್ಯಮೂಲ್ಯ. ಸಾಕಷ್ಟು ವೈದ್ಯಕೀಯ ಸವಾಲುಗಳನ್ನು ಎದುರಿಸುತ್ತಿರುವ ಈ ಸಂದರ್ಭದಲ್ಲಿ ನಿಖರವಾದ ತಪಾಸಣೆ ಮುಖ್ಯ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ,
ಮೈಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ BS Channabasappa and Sons, The Textile Mall, Tilakvadi, Belagavi.